ಅಕಾಡೆಮಿ ಪ್ರಚಾರಕ್ಕಾಗಿ ಬಂದೂಕು ಹಿಡಿದು ಬಿಲ್ಡಪ್ ಕೊಡುತ್ತಿರುವ ಮಾಜಿ ಸೈನಿಕ. ದೇಶ ಸೇವೆ ಮಾಡಿದ್ದ ಮಾಜಿ ಸೈನಿಕನಿಂದಲೇ ಕಾನೂನು ಉಲ್ಲಂಘನೆ, ಕಣ್ಮುಚ್ಚಿ ಕುಳಿತ ಪೊಲೀಸ್ ಇಲಾಖೆ. ಸೈನಿಕ್ ಅಕಾಡೆಮಿ ಪ್ರಚಾರಕ್ಕೆ ಬಂದೂಕು ಹಿಡಿದು ವಿಡಿಯೋ ಹರಿಬಿಟ್ಟ ಮಾಜಿ ಸೈನಿಕ ಶ್ರೀಧರ್ ಸಿಎಂ. ಬಂದೂಕಿನಿಂದ ಗುಂಡು ಹಾರಿಸುತ್ತಿರುವ ವಿಡಿಯೋ ಕ್ರಿಯೇಟ್ ಮಾಡಿ ವೈರಲ್ ಮಾಡಿದ ಮಾಜಿ ಸೈನಿಕ. ಸಮಾಜಕ್ಕೆ ಭೀತಿ ಸೃಷ್ಟಿಸುವ ರೀತಿ ವಿಡಿಯೋ ಮಾಡಿದ ಶ್ರೀಧರ್ ಕ್ಯಾರೆ ಎನ್ನದ ಖಾಕಿ ಪಡೆ. ಸಾಮಾನ್ಯ ಜನರಿಗೊಂದು ನ್ಯಾಯ, ಮಾಜಿ ಸೈನಿಕನಿಗೊಂದು ನ್ಯಾಯ ಎಂದು ಆಕ್ರೋಶ ಹೊರಹಾಕಿದ ಜನರು. ಶ್ರೀಧರ್ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡುತ್ತಾ ಪೊಲೀಸ್ ಇಲಾಖೆ. ಬಂದೂಕು ಹಿಡಿದು ತನ್ನ ಅಕಾಡೆಮಿ ಪ್ರಚಾರಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ತೋರಿಸುತ್ತಾ ಕಾನೂನು ಉಲ್ಲಂಘಿಸಿರುವ ಮಾಜಿ ಸೈನಿಕ ಶ್ರೀಧರ್ ವಿರುದ್ಧ ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ದಾಖಲಿಸಿ ನ್ಯಾಯಾಲಯದ ಮುಂದೆ ನಿಲ್ಲಿಸದೆ ದಿವ್ಯಾ ಮೌನಕ್ಕೆ ಶರಣಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೈಯಲ್ಲಿ ಲಾಂಗ್ ಹಿಡಿದು ಕೇಕ್ ಕತ್ತರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದವರನ್ನ ಖಾಕಿ ಹೆಡೆಮುರಿ ಕಟ್ಟಿತ್ತು. ಸಾರ್ವಜನಿಕ ಸ್ಥಳದಲ್ಲಿ ಆಯುಧ ಹಿಡಿದಿದ್ದವರಿಗೂ ಖಾಕಿ ಬಿಸಿ ಮುಟ್ಟಿಸಿತ್ತು. ಆದರೆ ನಾನು ಮಾಜಿ ಸೈನಿಕ ಶ್ರೀಧರ್, ನನ್ನ ಸೈನಿಕ್ ಅಕಾಡೆಮಿಗೆ ಜಾಯಿನ್ ಆಗುವುದರ ಮೂಲಕ ನೀವು ಸೇನೆಗೆ ಸೇರಬೇಕು, AK-47 ಹಿಡಿದು ಶತ್ರುಗಳ ಗುಂಡಿಗೆಗೆ ಶೂಟ್ ಮಾಡಬೇಕೆಂದು ಕನಸು ಕಾಣ್ತಿದ್ರೆ ಅದಕ್ಕಾಗಿ ಸೈನಿಕ್ ಅಕಾಡೆಮಿಯಿಂದ ಸುವರ್ಣ ಅವಕಾಶ ಇದೆ ಎಂದು AK-47 ಮಾದರಿಯ ಬಂದೂಕನ್ನು ಪ್ರದರ್ಶಿಸಿ 4 ಸುತ್ತು ಗುಂಡು ಹಾರಿಸುವ ರೀತಿ ಎಡಿಟ್ ಮಾಡಿ ಕಲಾಶ್ ನಿಕಾವೋ ಎಂಬ ಸಿನಿಮಾ ಡೈಲಾಗ್ ಹೊಡೆದು ಸಮಾಜಕ್ಕೆ ಭೀತಿ ಉಂಟಾಗುವ ರೀತಿ ವಿಡಿಯೋ ವೈರಲ್ ಮಾಡಿದ್ದ. ಈ ವಿಡಿಯೋ ಗಮನಿಸಿದ ಸಾರ್ವಜನಿಕರು ಜನಸಾಮಾನ್ಯರಿಗೊಂದು ನ್ಯಾಯ, ಆರ್ಮಿಯ ವ್ಯಕ್ತಿಗೊಂದು ನ್ಯಾಯ ಎಂದು ಪ್ರಶ್ನಿಸಿದ್ದಾರೆ. ಕಲಾಸ್ ನಿಕಾವ್ ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕು, ಯೂನಿಫಾರ್ಮ್ ಹಾಕಬೇಕು, AK-47 ಇಟ್ಕೊಂಡು ಶತ್ರುಗಳ ಗುಂಡಿಗೆ ಮಾಡಬೇಕು ಅಂತ ಕನಸು ಕಾಣ್ತಿರುವಂತ ಕಲಾಸ್ ನಿಕಾವ್ ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕು, ಯೂನಿಫಾರ್ಮ್ ಹಾಕಬೇಕು, AK-47 ಇಟ್ಕೊಂಡು ಶತ್ರುಗಳ ಗುಂಡಿಗೆ ಮಾಡಬೇಕು ಅಂತ ಕನಸು ಕಾಣ್ತಿರುವಂತ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಶ್ರವಣಹಳ್ಳಿಯಲ್ಲಿರುವ ಸೈನಿಕ್ ಅಕಾಡೆಮಿಗೆ ಯುವಕರನ್ನ ಸೆಳೆಯಲು ಬಂದೂಕು ಹಿಡಿದು ಪ್ರಚೋದನೆ ನೀಡಲು ಈತನಿಗೆ ಅನುಮತಿ ಕೊಟ್ಟವರಾರು? ಮಾಜಿ ಸೈನಿಕನಾದ ಮಾತ್ರಕ್ಕೆ ಈ ರೀತಿ ಬಂದೂಕು ಹಿಡಿದು ಬಿಲ್ಡಪ್ ಕೊಡಬಹುದಾ? ಆಯುಧ ಹಿಡಿದ್ರೆ ಸುಮೋಟೋ ಕೇಸ್ ದಾಖಲಿಸಿ ಮುದ್ದೆ ಮುರಿಯುವಂತೆ ಮಾಡ್ತಿದ್ದ ಪೊಲೀಸ್ ಇಲಾಖೆ ಸೈಲೆಂಟ್ ಆಗಿರೋದ್ಯಾಕೆ ಎಂಬುದು ಜನರ ಪ್ರಶ್ನೆ. ಇನ್ನು ಈ ಬಂದೂಕು ಪ್ರದರ್ಶನದ ಕುರಿತು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ರೂ ಯಾವುದೇ ಪ್ರಯೋಜನವಿಲ್ಲ. ಪೊಲೀಸರು ಈತನ ವಿರುದ್ಧ ಹಿಂದೆಟಾಕ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕರು. ಕಲಾಸ್ ನಿಕಾವ್ ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕು, ಯೂನಿಫಾರ್ಮ್ ಹಾಕಬೇಕು, AK-47 ಇಟ್ಕೊಂಡು ಶತ್ರುಗಳ ಗುಂಡಿಗೆ ಮಾಡಬೇಕು ಅಂತ ಕನಸು ಕಾಣ್ತಿರುವಂತ